ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಜೋಳದ ರೊಟ್ಟಿನ ಯಾವ ರೀತಿ ಉಬ್ಬಿ ಬರುವಂಗ ಮಾಡೋದು ಅಂತ ಹೇಳಿ ಈ ವಿಡಿಯೋದಾಗ ತೋರಿಸಿ ಕೊಡಾಕತ್ತೈತ್ರಿ. ಪ್ರತಿಯೊಂದು ರೊಟ್ಟಿ ಕೂಡ ಇದೇ ರೀತಿ ಪೂರಿಗತ್ಲೆ ಉಬ್ಬಿ ಬರಬೇಕು ಅಂದ್ರೆ ನೀವು ಒಮ್ಮೆ ಈ ವಿಡಿಯೋನ ನೋಡಲೇಬೇಕು. ರೊಟ್ಟಿ ಮಾಡಾಕ ಕಷ್ಟ ಅನ್ನೋರು ಈ ವಿಡಿಯೋನ ನೋಡಿದ್ರೆ ಅವರು ಪರ್ಫೆಕ್ಟ್ ಆಗಿ ರೊಟ್ಟಿನ ಮಾಡ್ಬೋದು. ಬರೀ ಹಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಪೂರಿಗತ್ಲೆ ಉಬ್ಬಿ ಬರುವಂಥ ರೊಟ್ಟಿನ ಹೆಂಗೆ ಮಾಡೋದು ಅಂತ ಹೇಳಿ ವಿಡಿಯೋನ ನೋಡ್ಕೊಂಡು ಬರೋಣ. ಅದಕ್ಕಿಂತ ಫಸ್ಟು ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ಹಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲೇ ಈ ಜೋಳದ ರೊಟ್ಟಿನ ಮಾಡೋಕೆ 1.5 ಕಪ್ನಷ್ಟು ಜೋಳದ ಹಿಟ್ಟನ್ನ ತೊಗೊಂಡೇನ್ರಿ. ನೋಡ್ರಿ ಈ ರೀತಿ 1.5 ಕಪ್ನಷ್ಟು ಅಂದ್ರೆ ನೀವು ಪ್ರತಿಯೊಂದು ಕಪ್ಪಿನ ಅಳತೆಯಲ್ಲಿ ಮಾಡಿದ್ರೆ ಯಾವುದು ಕೂಡ ಫೇಲ್ ಆಗೋದಿಲ್ಲ. ಈ ರೀತಿ 1.5 ಕಪ್ ಜೋಳದ ಹಿಟ್ಟಿಗೆ ನಾನು 1 ಕಪ್ ನೀರನ್ನ ತಗೊಳಕತ್ತೇನೆ. ಮಧ್ಯದಲ್ಲಿ ಈ ರೀತಿ ಸ್ವಲ್ಪ ಹೋಲ್ ಮಾಡ್ಕೊರಿ, ಅಂದ್ರೆ ನಾವು ನೀರನ್ನ ಕುದಿಸ್ಕೊಂಡು ಇದ್ರೊಳಗೆ ಹಾಕೊಳ್ಬೇಕು. ನೋಡ್ರಿ ಇವಾಗ ಸೇಮ್ ಯಾವ ಕಪ್ನಾಗ ಹಿಟ್ಟು ತೊಗೊಂಡಿದ್ನಲ್ಲ ಅದೇ ಕಪ್ನಾಗ 1 ಕಪ್ ಆಗುವಷ್ಟು ನೀರನ್ನ ತೊಗೊಂಡೇನ್ರಿ. ಈ ನೀರನ್ನ ಪೂರ್ತಿಯಾಗಿ ಕುದಿಸ್ಬೇಕು. ಇದು ನೋಡ್ರಿ ಈ ರೀತಿ ಕುದಿ ಬರಬೇಕು. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಾವೇನು ಮಿಡಲ್ಲಾಗಿ ಈ ರೀತಿ ಹೋಲ್ ಮಾಡಿದ್ದೀವಲ್ಲ ಅದರೊಳಗೆ ಈ ನೀರನ್ನ ಸೇರಿಸ್ಕೊಳ್ಬೇಕು. ಈ ರೀತಿ ಕುದಿಯುವಂಥ ನೀರನ್ನ ಹಿಟ್ಟೊಳಗೆ ಸೇರಿಸ್ಕೊಂಡಾಗಿಂದ ಇದನ್ನು ತಣ್ಣಗೆ ಆಗೋದಕ್ಕೆ ಬಿಡಬಾರ್ದು. ಇಮಿಡಿಯೇಟ್ಲಿ ಈ ರೀತಿ 1 ಸ್ಪೂನ್ ತೊಗೊಂಡು ಸುತ್ತ ಇರೋ ಜೋಳದ ಹಿಟ್ಟು ಒಣ ಹಿಟ್ಟನ್ನೆಲ್ಲ ಈ ರೀತಿ ನೀರೊಳಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಏನೈತಲ್ಲ ಸ್ವಲ್ಪ ಕೂಡ ತಿಳುವಾಗಬಾರ್ದ್ರಿ. ನಾವು ಎಷ್ಟು ಗಟ್ಟಿಯಾಗಿ ಮಾಡ್ತೇವಲ್ಲ ಜೋಳದ ರೊಟ್ಟಿ ಕೂಡ ಅಷ್ಟು ಪರ್ಫೆಕ್ಟಾಗಿ ಬರ್ತಾವು. ನೋಡ್ರಿ ಈ ರೀತಿ ಸೈಡ್ ನೀರೆಲ್ಲೂ ಹೋಗ್ದಂಗೆ ಈ ರೀತಿ ಒಂದು ಕೈಲೇ ಇದನ್ನು ಹಿಟ್ಟನ್ನು ಸರಿಸ್ಕೊಂತ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ್ರೆ ನೋಡ್ರಿ ಈ ರೀತಿಯಾಗಿ ಗಟ್ಟಿ ಆಗಬೇಕು. ಈ ರೀತಿ ಮಾಡೋದು ನಿಮ್ಗೆ ಕಷ್ಟ ಅನಿಸಿದ್ರೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಒಳಗೆ ನೀರನ್ನ ಹಾಕಿ 1 ಕಪ್ ನೀರನ್ನ ಹಾಕಿ 1 ಕಪ್ ಜೋಳದ ಹಿಟ್ಟನ್ನ ಅದರೊಳಗೆ ಕಲಿಸ್ಕೊಳ್ಬೋದು. ಇಲ್ಲ ಅಂದ್ರೆ ಈ ರೀತಿ ಕೂಡ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ನಾನು ಪೂರ್ತಿಯಾಗಿ ನಡು ಹಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡೇನಿ. ಇಷ್ಟಾಗಿಂದ ನಾವೇನೈತಲ್ಲ ಸ್ವಲ್ಪ ಇದು ಬಿಸಿ ಆರಿಂದ ಈ ರೀತಿ ಕೈಯಿಂದ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲನೂ ನಾವೇನು ಬಿಸಿ ನೀರನ್ನ ಹಾಕಿ ಹಿಟ್ಟನ್ನು ಕಲಸಿದ್ದೀವಲ್ಲ ಆ ಹಿಟ್ಟು ಮತ್ತು ಒಣ ಹಿಟ್ಟು ಎಲ್ಲನೂ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ರಿ ಈ ರೀತಿ ಗಂಟುಗಳೇನೂ ಆಗಬಾರ್ದು. ಹಂಗೆ ಮಿಕ್ಸ್ ಮಾಡ್ಕೊಂಡಾಗಿಂದ ಇದಕ್ಕೆ ಸ್ವಲ್ಪ ತಣ್ಣೀರನ್ನ ಚಿಮುಕಿಸಿ ಈ ರೀತಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಬೇಕು. ನಾವೆಷ್ಟು ಹಿಟ್ಟನ್ನು ಕಲಿಸ್ತೇವಲ್ಲ ರೊಟ್ಟಿ ಕೂಡ ಅಷ್ಟು ಪರ್ಫೆಕ್ಟಾಗಿ ಬರ್ತಾವು. ಈ ರೀತಿ ಸ್ವಲ್ಪ ಕೈಯಿಂದ ಹಿಟ್ಟನ್ನು ಕಲಸಿ ಆ ನಂತರ ಉಳಿದೆಲ್ಲ ಹಿಟ್ಟಿಗೂ ಮತ್ತೊಂದು ಸ್ವಲ್ಪ ನೀರನ್ನ ಚಿಮುಕಿಸಿ ನಾವು 2 ಕೈಯಿಂದ ನೀಟಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ನೀರನ್ನ ಹಾಕಿ ಹಿಟ್ಟನ್ನು ಕಲಿಸ್ಕೊಳಕ್ಕೆ ಹೋಗಬೇಡ್ರಿ. ಈ ರೀತಿ ಫಸ್ಟು ಕೈಯಿಂದ ಕಲಿಸ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನ ಮಾತ್ರ ಚಿಮುಕಿಸಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಬೇಕು. ನಾವು ಎಷ್ಟು ನೀಟಾಗಿ ಕಲಿಸ್ಕೊಳ್ತೇವಲ್ಲ ಹಿಟ್ಟನ್ನು ರೊಟ್ಟಿ ಕೂಡ ಅಷ್ಟು ಪರ್ಫೆಕ್ಟಾಗಿ ಬರ್ತಾವು. ನೋಡ್ರಿ ನಾನಿಲ್ಲೇ ಯಾವ ರೀತಿ ಸ್ವಲ್ಪ ತಣ್ಣೀರನ್ನ ಅಪ್ಲೈ ಮಾಡಿ ಹಿಟ್ಟನ್ನು ನಾದಾಕತ್ತೇನೆ ಅಂತ ಹೇಳಿ ಈ ರೀತಿ ಮಾಡ್ಕೊಂಡಿಂದ ಈ ಹಿಟ್ಟು ಜಾಸ್ತಿ ಗಟ್ಟಿ ಆಗಬಾರ್ದು, ಸ್ವಲ್ಪ ಮೆದುವಾಗಿ ಇರಬೇಕು. ಅಂದ್ರೆ ನಾವು ಮಾಡುವಂಥ ಜೋಳದ ರೊಟ್ಟಿ ಕೂಡ ಮೆದುವಾಗಿ ಬರ್ತಾವು. ನೋಡ್ರಿ ಇವಾಗ ಹಿಟ್ಟು ಪರ್ಫೆಕ್ಟ್ ಆಗಿ ರೆಡಿ ಆಯಿತು. ಇಷ್ಟು ಮೆದುವಿದ್ರೆ ಸಾಕು. ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆಯನ್ನಾಗಿ ಮಾಡಿ ರೊಟ್ಟಿನ ಮಾಡ್ಕೊಳ್ಬೇಕು. ನೀವು ಹಿಟ್ಟನ್ನು ನೋಡ್ಕೊಂಡು ತಗೋರಿ. ಸ್ವಲ್ಪ ರೊಟ್ಟಿ ದಪ್ಪವಾಗಿ ಬೇಕು ಅಂದ್ರೆ ಹಿಟ್ಟನ್ನು ಜಾಸ್ತಿ ಹಿಡಿಬಹುದು. ಇಲ್ಲ ರೊಟ್ಟಿ ತಿಳುವಾಗಿ ಬೇಕು ಅಂದ್ರೆ ಹಿಟ್ಟನ್ನು ಸ್ವಲ್ಪ ಕಡಿಮೆ ಹಿಡಿದು ಈ ರೀತಿ ಉಂಡೆನ ಮಾಡಿ ಸ್ವಲ್ಪ ಮೇಲೆ ಕೆಳಗೆ ಒಣ ಜೋಳದ ಹಿಟ್ಟನ್ನು ಹಚ್ಚಿ ಇದನ್ನು ರೊಟ್ಟಿನ ತಟ್ಕೊಳ್ಬೇಕಾಗ್ತೈತಿ. ಈ ರೀತಿ ಸ್ವಲ್ಪ ಕೆಳಗೆ ಜಾಸ್ತಿನ ಒಣ ಹಿಟ್ಟನ್ನು ಹಚ್ಚ್ರಿ. ಇವಾಗ ನೋಡ್ರಿ ನಾನು ಒಂದು ಕೈಯಿಂದ ರೊಟ್ಟಿನ ತಟ್ಟಾಕತ್ತೇನೆ, ಇನ್ನೊಂದು ಕಡೆಯಿಂದ ಅದನ್ನು ಸರಿಸ್ಕೊಳಕತ್ತೇನೆ ನೀಟಾಗಿ. ಅಂದ್ರೆ ಕ್ರ್ಯಾಕ್ ಅದು ಏನು ಆಗ್ದಂಗೆ ಈ ರೀತಿ ಒಂದು ಕೈಯಿಂದ ಕಿರು ಬೆರಳಿಂದ ಹಿಟ್ಟನ್ನು ನೀಟಾಗಿ ಸರಿಸ್ಕೊಂತ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ರೊಟ್ಟಿ ಪೂರ್ತಿ ರೌಂಡ್ ಆಗಿ ಬರ್ತೈತ್ರಿ, ಸ್ವಲ್ಪನೂ ಕೆಡೋದಿಲ್ಲ. ಈ ರೀತಿ ರೊಟ್ಟಿ ಸ್ವಲ್ಪ ದೊಡ್ಡದಾಗಿಂದ ಇದನ್ನು ಮತ್ತೆ 2 ಕೈಯಿಂದ ರೊಟ್ಟಿನ ತಟ್ತಾ ಹೋಗಬೇಕು. ಈ ರೀತಿ ಮಾಡಿದ್ರೆ ಪರ್ಫೆಕ್ಟ್ ಆದಂಥ ಜೋಳದ ರೊಟ್ಟಿನ ನಾವು ತಟ್ಟಿ ಮಾಡ್ಕೊಳ್ಬೋದು. ನೋಡ್ರಿ ರೊಟ್ಟಿ ಪೂರ್ತಿಯಾಗಿ ರೆಡಿ ಆಗೈತಿ. ರೊಟ್ಟಿನ ತಟ್ಕೊಳ್ಳುವಾಗ ಆ ಕಡೆ ತವಾ ಕೂಡ ಕಾಯೋದಕ್ಕೆ ಇಡಬೇಕು. ತವಾ ಪೂರ್ತಿಯಾಗಿ ಖಡಕ್ಕಾಗಿ ಕಾದಿರಬೇಕು. ಉರಿನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೊಳ್ಬೇಕಾಗ್ತೈತಿ. ಈ ರೀತಿ ಸ್ವಲ್ಪ ರೊಟ್ಟಿ ಬೆಂದಿದೆ ಅಂದಾಗ ಅದಕ್ಕೆ ಮೇಲೆ ಸ್ವಲ್ಪ ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಮೇಲೆ ಹಚ್ಚಿದ ಒಣ ಹಿಟ್ಟೆಲ್ಲ ಹೋಗಬೇಕು. ಆ ರೀತಿ ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಳ್ಬೇಕು. ಈ ರೀತಿ ಮತ್ತೆ ವಾಪಸ್ ಅದನ್ನು ಮಗುಚಿ ಹಾಕಬೇಕು. ಸ್ವಲ್ಪ ಗುಳ್ಳೆಗಳು ಬರಾಕ ಸ್ಟಾರ್ಟ್ ಆಗಿಂದ ಅದನ್ನು ಮತ್ತೆ ತಿರುವಿ ಹಾಕಿದ್ರೆ ಪೂರಿಗತ್ಲೆ ಉಬ್ಬಿ ಬರುವಂಥ ರೊಟ್ಟಿನ ನಾವು ಆರಾಮಾಗಿ ಮಾಡ್ಕೊಳ್ಬೋದು.
ನೋಡ್ರಿ ಇವಾಗ ಮತ್ತೆ ರೊಟ್ಟಿ ಬೆಂದಿದೆ. ಈ ರೀತಿ ಸ್ವಲ್ಪ ಗುಳ್ಳೆಗಳು ಬರಾಕ ಸ್ಟಾರ್ಟ್ ಆಗಿಂದ ಅದನ್ನು ವಾಪಸ್ ತಿರುವಿ ಹಾಕಿದ್ರೆ ನೀವು ನೋಡತ್ತಿರ್ಬೋದು, ನಾನು ಸ್ವಲ್ಪ ಕೂಡ ಟಚ್ ಮಾಡ್ತಾ ಇಲ್ಲ. ರೊಟ್ಟಿ ತಾನಾಗೆ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬರಾಕತ್ತೈತೆ ಅಂಥೇಳಿ. ಈ ರೀತಿ ಅಳತೆ ಪ್ರಕಾರ ರೊಟ್ಟಿನ ಮಾಡಿದ್ರೆ ರೊಟ್ಟಿ ಸ್ವಲ್ಪ ಕೂಡ ಕೆಡೋದಿಲ್ಲ. ನೀವು ಒಮ್ಮೆ ಈ ರೀತಿ ಉಬ್ಬಿದಂಥ ಜೋಳದ ರೊಟ್ಟಿನ ಮಾಡೋಕೆ ಟ್ರೈ ಮಾಡಿರಿ, ಖಂಡಿತ ಪರ್ಫೆಕ್ಟಾಗಿ ಬರ್ತೈತಿ. ನೋಡ್ರಿ ರೊಟ್ಟಿ ಎಷ್ಟು ನೀಟಾಗಿ ಬಂದೈತೆ ಅಂಥೇಳಿ. ಈ ರೀತಿ ಎರಡೂ ಕಡೆ ಸುತ್ತ ಎಲ್ಲ ರೊಟ್ಟಿನ ಬೇಯಿಸ್ಕೊಂಡ್ರೆ ಪೂರಿ ಗತ್ಲೆ ಉಬ್ಬಿದಂಥ ರೊಟ್ಟಿ ರೆಡಿ ಆಯಿತು. ನೋಡ್ರಿ ಇವಾಗ ರೊಟ್ಟಿ ರೆಡಿ ಆಗಿದೆ. ಈ ರೀತಿ ರೊಟ್ಟಿ ಉಬ್ಬಿ ಬಂದ್ರೆ ನಾವು ಎಷ್ಟೊತ್ತಿಟ್ರೆ ರೊಟ್ಟಿ ಮೆತ್ತಗೆ ಹಂಗೆ ಉಳಿತೈತಿ, ಸ್ವಲ್ಪ ಕೂಡ ಬಿರುಸಾಗೋದಿಲ್ಲ. ಈ ವಿಧಾನದಾಗ ಖಂಡಿತ ನೀವು ಒಂದು ಸರ್ತಿ ಜೋಳದ ರೊಟ್ಟಿನ ಟ್ರೈ ಮಾಡಿರಿ. ನೋಡ್ರಿ ಇಲ್ಲೇ ನಾನು ಇನ್ನೊಂದು ರೊಟ್ಟಿನ ತಟ್ಟಿ ತೋರ್ಸಾಕತ್ತೇನೆ. ಸ್ವಲ್ಪ ಹಿಟ್ಟನ್ನು ತೊಗೊಂಡು ಕೆಳಗೆ ಮತ್ತು ಮೇಲೆ ಒಣ ಹಿಟ್ಟನ್ನು ಜೋಳದ ಹಿಟ್ಟನ್ನು ಹಚ್ಚಿ ಫಸ್ಟು ಒಂದು ಕೈಲೇ ರೊಟ್ಟಿನ ತಟ್ಟಬೇಕು. ಆ ನಂತರ ಸ್ವಲ್ಪ ರೊಟ್ಟಿ ದೊಡ್ಡದಾಗಿದೆ ಅಂದಾಗ ಮತ್ತು ಎರಡು ಕೈಯಿಂದ ಈ ರೀತಿ ರೊಟ್ಟಿನ ತಟ್ತಾ ಹೋಗಬೇಕು. ಲಾಸ್ಟಲ್ಲಿ ಸ್ವಲ್ಪ ರೊಟ್ಟಿನ ಒಂದೇ ಸಮ ಆಗುವಂಗೆ ಮಾಡಿಕೊಂಡ್ರೆ ರೊಟ್ಟಿ ನೀಟಾಗಿ ರೌಂಡಾಗಿ ಬರ್ತೈತ್ರಿ. ನೋಡ್ರಿ ಇವಾಗ ನಾನು ರೊಟ್ಟಿನ ಬೇಯಿಸ್ಕೊಳಕತ್ತೇನೆ. ರೊಟ್ಟಿನ ಬೇಯಿಸ್ಕೊಳ್ಳೋವಾಗ ಊರಿನ ಪೂರ್ತಿ ಹೈ ಫ್ಲೇಮ್ ಮಾಡೇ ಬೇಯಿಸ್ಕೊಳ್ಬೇಕು. ರೊಟ್ಟಿ ಹಾಕಿ ಒಂದು 2 ನಿಮಿಷ ಆಗಿಂದ ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ರೀತಿ ಮೇಲೆ ಹಚ್ಚಿದ ಒಣ ಹಿಟ್ಟನ್ನೆಲ್ಲ ನೀಟಾಗಿ ಒರೆಸ್ಕೊಳ್ಬೇಕು. ಆ ನಂತರ ಸ್ವಲ್ಪ ಗುಳ್ಳೆಗಳ ಬರಾಕ ಸ್ಟಾರ್ಟ್ ಆಗಿಂದ ಇದನ್ನು ಮತ್ತೆ ವಾಪಸ್ ತಿರುವಿ ಹಾಕಬೇಕು. ನೋಡ್ರಿ ಈ ರೀತಿ ಮಾಡಿದ್ರೆ ರೊಟ್ಟಿ ಸ್ವಲ್ಪ ಕೂಡ ಕೆಡೋದಿಲ್ಲ. ಪರ್ಫೆಕ್ಟ್ ಆದಂಥ ರೊಟ್ಟಿನ ನಾವು ಮಾಡ್ಕೊಳ್ಬೋದು. ಪ್ರತಿಯೊಂದು ರೊಟ್ಟಿ ಕೂಡ ಇದೇ ರೀತಿ ಉಬ್ಬಿ ಬರ್ತಾವ್ರಿ. ಈ ಟ್ರಿಕ್ನ ನೀವು ಫಾಲೋ ಮಾಡಿ ಜೋಳದ ರೊಟ್ಟಿನ ಮಾಡೋಕೆ ಟ್ರೈ ಮಾಡಿರಿ. ಈ ಜೋಳದ ರೊಟ್ಟಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಜೋಳದ ರೊಟ್ಟಿ ಉಬ್ಬಿ ಬರಾಕತ್ತೈತೆ ಅಂಥೇಳಿ. ಸ್ವಲ್ಪ ಎಲ್ಲಾದರೂ ರೊಟ್ಟಿ ಉಬ್ಬಿಲ್ಲ ಅಂದಾಗ ಆ ಜಾಗದಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡು ರೊಟ್ಟಿನ ಒತ್ತಿ ಬೇಯಿಸ್ಕೊಂಡ್ರೆ ಪ್ರತಿಯೊಂದು ರೊಟ್ಟಿ ಕೂಡ ಇದೇ ರೀತಿ ಉಬ್ಬಿ ಬರ್ತಾವ್ರಿ. ನೋಡ್ರಿ ಈ ರೊಟ್ಟಿ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂಥೇಳಿ. ನೋಡ್ರಿ ಜೋಳದ ರೊಟ್ಟಿ ಪೂರ್ತಿಯಾಗಿ ರೆಡಿ ಆಯಿತು. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.